ಬಂಧುಗಳೇ ನಮಸ್ಕಾರ. ನೀವು ನೋಡ್ತಾ ಇರುವಂಥದ್ದು ಇಲ್ಲಿ ರಾಮನಗರ ರಸ್ತೆಯಲ್ಲಿ ಬಿಡದಿಯಲ್ಲಿರುವಂಥ ಒಂದು ಬಿಡದಿಯಿಂದ NH ರೋಡ್ಗೆ ಬರುವಂಥ ಒಂದು ರಸ್ತೆಯಲ್ಲಿ ಹೈವೇ ಪೆಟ್ರೋಲ್ ಗಾಡಿ ಹಾಕೊಂಡು ಇಲ್ಲಿ ಮಿಸ್ಟರ್ ಕಾಂತರಾಜ್ ಅನ್ನೋರು ಯಾಕೆ ತೆಗೆಯೋದು ಅವಕಾಶ ಇದೆ? ಏನು ಅನ್ಕೊಂಡಿದ್ದೀರಾ ನೀವು? KRS ಪಕ್ಷದ ರಾಜ್ಯ ಸಂಘಟನಾ ಕಾರ್ಯದರ್ಶಿ, ರಾಮನಗರ ಜಿಲ್ಲಾ ಉಸ್ತುವಾರಿ. ಏನು ಅನ್ಕೊಂಡಿದ್ದೀರಾ ನೀವು? ನಿಮ್ಗೆ ಹೈವೇ ಪೆಟ್ರೋಲ್ ಅಂತ ಬಂದ್ಮೇಲೆ ನೀವು ಹೈವೇ ನೋಡ್ಬೇಕು. ಸರ್ವಿಸ್ ರೋಡಲ್ಲಿ ಜನಸಾಮಾನ್ಯರು ಹೋಗೋದೆಲ್ಲ ನೀವು ಹಿಡ್ಕೊಂಡು ಗಾಡಿಗಳು ನಿಲ್ಸೋಕೆ ಅವಕಾಶ ಇರೋದಿಲ್ಲ. ನೀವು ಯಾರು ನಿಮ್ಗೆ ಅವಕಾಶ ಕೊಡ್ತಾರೋ? ಮೊಬೈಲ್ಗೆ ಕೈ ಹಾಕ್ತೀರಾ ನೀವು? ಮೊಬೈಲ್ಗೆ ಕೈ ಹಾಕ್ತೀರಾ ನೀವು? ಹೈವೇಲಿ ಏನಾದ್ರು ತೊಂದರೆ ಆದ್ರೆ ಹೈವೇ ಗಾಡಿಗಳಿಗೆ ನೀವು ಇದು ಮಾಡ್ಬೇಕು. ನೀವು ಹೈವೇ ತೊಂದರೆ ಆದ್ರೆ ನೀವು ಗಾಡಿಗಳನ್ನ ಏನಾದ್ರು ಆದ್ರೆ ಇದು ಮಾಡ್ಬೇಕು. ನೀವು ಅದನ್ನ ಬಿಟ್ಬಿಟ್ಟು ಸರ್ವಿಸ್ ರಸ್ತೆಯಲ್ಲಿ ಬರ್ತಾ ಇರುವಂತದನ್ನ ಗಾಡಿಗಳನ್ನ ನಿಲ್ಸಿ ತೊಂದರೆ ಕೊಡೋಕೆ ನಿಮ್ಗೆ ಎಷ್ಟು ಅವಕಾಶ ಇದೆ? ಮಂಡ್ಯದಲ್ಲಿ ಆಗಿ ನೋಡಿದಿರಾ ನೀವು? ಹೋಗ್ತಾರೆ ಗಾಡಿಗಳಿಗೆ ನೀವು ಕೈ ಹೊಲ್ಟಿ ಆಕ್ಸಿಡೆಂಟ್ ಆಗಿರೋದು ನೋಡಿದಿರಾ? ಯಾರೋ ಭೀಮಣ್ಣವ್ರೆ, ಮಂಡ್ಯದಲ್ಲಿ ಒಂದು ಘಟನೆ ಆಯ್ತು. ಏನಕ್ಕೆ ಆಯ್ತು ಅದು ಘಟನೆ? ಹೋಗ್ತಾರೆ ಗಾಡಿಗಳನ್ನ ನಿಲ್ಸಿ ಅವಂತರಾಗಿದ್ದು. ಇವತ್ತು ನೀವು ಎದ್ದಾರೋಗ್ಯಸ್ತು ಅಂತ ಗಾಡಿ ತಗೊಂಡ್ ಬಂದ್ಬಿಟ್ಟು ನೀವು ಸರ್ವಿಸ್ ರೋಡಲ್ಲಿ ಆಗ್ತಾ ಇರೋವಂತನ್ನ ಹಿಡಿಯೋದಕ್ಕೆ ಅವಕಾಶ ಇರೋದಿಲ್ಲ. ಏನಕ್ಕೆ ಹಿಡಿತಾ ಇದೀರಿ ನೀವು? ಚೇತನ್ ಗೌಡ್ರಿಗೆ ಹೇಳ್ಬೇಕಾ? SP ಅವ್ರಿಗೆ ಹೇಳ್ಬೇಕಾ? ಏನು ನಿಮ್ಗೆ ಅವಕಾಶ ಕೊಟ್ಟಿದ್ದಾರೆ ನಿಮ್ಗೆ? ನೀವು ಹೆದ್ದಾರಿಲಿ ಏನಾದ್ರು ತೊಂದರೆ ಆದ್ರೆ ಗಾಡಿಗಳಿಗೆ ಅದನ್ನ ಅಷ್ಟೇ ಸರಿಪಡಿಸಿರೋದು. ಅದನ್ನ ಬಿಟ್ಬಿಟ್ಟು ನಿಮ್ಗೆ ಫೈನ್ ಆಗಿ ಈ ಸರ್ವಿಸ್ ರೋಡಲ್ಲಿ ಹೋಗ್ತಾರೆ ಗಾಡಿಗಳಿಗೆ ಫೈನ್ ಆಗೋಕೆ ಅವಕಾಶ ಇರೋದಿಲ್ಲ. ಕಾಂತರಾಜ್ ಅವರೇ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಅದೇ ತರ ಇರೋದು. ಹೆದ್ದಾರಿಗಸ್ತು ಅಂತ ವಾಹನ ಅಂತ ಕೊಟ್ಟಾದ್ಮೇಲೆ ಬರೀ ಹೆದ್ದಾರಿಗಳಲ್ಲಿ ಏನೋ ತೊಂದರೆ ಆದ್ರೂ ಮಾಡ್ಬೇಕು. ಅದನ್ನ ಬಿಟ್ಬಿಟ್ಟು ನೀವು ಸರ್ವಿಸ್ ರೋಡಲ್ಲಿ ಹೋಗ್ತಾರೆ ಗಾಡಿಗಳನ್ನ ಇಟ್ಕೊಂಡು ಫೈನ್ ಆಗೋದಕ್ಕೆ ಅವಕಾಶ ಇಲ್ಲ. ಅದಕ್ಕೆ ಸೆಪರೇಟ್ ಇದೆ, ಸೆಪರೇಟಿಂಗ್ ಇದೆ. ಹೌದು, ನೀವು ಅದನ್ನ ಮಾಡಬೇಕು. ನಿಮ್ಗೆ ಕೊಟ್ಟಿರೋದು ಸೆಪರೇಟ್ ಆಗಿ ಡ್ಯೂಟಿ ಹೆಂಗ್ ಕೊಟ್ಟಿದ್ದಾರೆ ಇಲ್ಲಿ ನೋಡ್ತಾ ಇರಿ. 42G1154 ಇದು ಹೈವೇ ರಸ್ತೆಯಲ್ಲಿ ಏನಾದ್ರು ತೊಂದರೆ ಆದ್ರೂ ಕೊಡಬೇಕು. ಅದನ್ನ ಬಿಟ್ಬಿಟ್ಟು ನೀವು ಸರ್ವಿಸ್ ರೋಡಲ್ಲ ಜನಸಾಮಾನ್ಯರಿಗೆ ತಂದು ಕೊಡ್ತಾ ಇದೀರಿ. ನೀವು ಗಾಡಿಗಳನ್ನ ಚೆಕ್ ಮಾಡ್ಕೊಂಡು ನಮ್ಮಷ್ಟಕ್ಕೆ ನಾವಲ್ಲ ಸರ್. ದಯಮಾಡಿ ನೀವು ಹೇಳ್ಬೇಕು. ನೀವು ಹೇಳಿ ನೀವ್ ಹೇಳ್ಬೇಕು ಸರ್. ನೀವು ಹೆದ್ದಾರಿಗಸ್ತು ಅಂತ ಕೊಟ್ಟಾದ್ಮೇಲೆ ಹೆದ್ದಾರಿಗಸ್ತು ಮಾಡ್ಬೇಕು. ನೀವು ಸರ್ವಿಸ್ ರೋಡ ಗಾಡಿಗಳೆಲ್ಲ ಹಿಡಿದು ನೀವು ಫೈನ್ ಆಗೋಕೆ ಅವಕಾಶ ಇಲ್ಲ. ಇದನ್ನ ದಯವಿಟ್ಟು ಮಾಡಬೇಡಿ. ನೀವು ನಿಲ್ಸಿ ಅಂತ ಹೇಳ್ತಾರೋ. ಮತ್ತೆ ಇವ್ರು ಹೇಳ್ತಾರೆ, ರಾಮಚಂದ್ರ ಹೇಳ್ತಾರೆ, ಇವರು ಮೊಬೈಲ್ ಏನು ಕೈ ಹಾಕ್ತಾರೆ? ಮೊಬೈಲ್ ಏನು ಕೈ ಹಾಕ್ತಾರೆ? ಇವರು ಕಿತ್ಕೊಳಕ್ ಬರ್ತಾರಲ್ಲ. ಇದೆಲ್ಲ ಮಾಡಬಾರ್ದು. ನೀವು ದಯವಿಟ್ಟು ನಿಮ್ದು ಏನಾರ ತೊಂದರೆ ಆದ್ರೆ ಅದನ್ನ ಅಷ್ಟೇ ಇದು ಮಾಡಿ. ನೀವು ಅಲ್ಲ ಸರ್, ಇರೋದನ್ನ ಹೇಳ್ತಾ ಇರೋದು. ಹೈವೇ ಕಸ್ತು ಅಂದ್ರೆ ಹೈವೇ ಕಸ್ತು ಮಾಡ್ಬೇಕು. ನಿಮ್ಗೆ ಮೂರ್ನಾಲ್ಕು ಡ್ಯೂಟಿ ಮಾಡೋದಕ್ಕೆ ಅವಕಾಶ ಇರೋದಿಲ್ಲ. ಇಲ್ಲೇನಿದೆ ಪ್ರಾಬ್ಲಮ್ ಇದು ನೋಡ್ಬೇಕು. ನೀವು ಸರ್ವಿಸ್ ರೋಡಲ್ಲಿ ಬಂದು ಫೈನ್ ಹಾಕೋದಕ್ಕೆ ಅವಕಾಶ ಇಲ್ಲ ಸರ್. ನೀವ್ ಹೇಳೋದ್ ಕೆಲಸ ಅಲ್ಲ. ನೀವ್ ಹೇಳೋದ್ ಕೆಲಸ ಅಲ್ಲ. ಇರೋದು ಹೆಂಗೆ? ಹೆದ್ದಾರಿಗಸ್ತು ಅಂತ ಹೇಳೋದು ಅದನ್ನೇ ಮಾಡ್ಬೇಕು. ನೀವು ಯಾರು ಈಗ ಹೆದ್ದಾರಿಗಸ್ತು ತಗೊಂಡು ಮಾಡೋದಕ್ಕೆ ಅವಕಾಶ ಇದೆಯಾ? ಏನಂತ ಮೆಸೇಜ್ ಕೊಟ್ಟಿದ್ದಾರಾ? ಯಾರು ಮೆಸೇಜ್ ಕೊಟ್ಟಿದ್ದಾರೆ? ಕಂಟ್ರೋಲ್ ರೂಮ್ ಇಂದ ಮೆಸೇಜ್ ಬಂದಿದ್ಯಾ? ನಾವು ಚೆಕ್ ಮಾಡ್ಕೋಬೋದಾ? ಕ್ರಾಸ್ ಚೆಕ್ ಮಾಡ್ಬೋದಾ ಅಂತ ಹೇಳ್ತಾರೆ. ಕ್ರಾಸ್ ಚೆಕ್ ಮಾಡ್ಬೋದಾ? ನಾವು ಕ್ರಾಸ್ ಚೆಕ್ ಮಾಡ್ಬೋದಾ? ಅಲ್ಲ, ಕ್ರಾಸ್ ಚೆಕ್ ಮಾಡ್ಬೋದಾ? ನಾವು ದಾಂಧೆ ಮಾಡ್ತಾರ ನೀವು? ನೀವು ಇಲ್ಲಿ ಹೋಗ್ತಾರ ಸಾರ್ವಜನಿಕರಿಗೆ ನೀವು ಗಾಡಿಗಳು ನಿಲ್ಸ್ತಾ ಇದೀರಾ? ನೀವು ಹೋಗ್ತಾರೆ ಗಾಡಿಗಳನ್ನ ನಿಲ್ಸಿ ಚೆಕ್ ಮಾಡಿಸ್ತಾ ಇದೀರಾ? ಹೈವೇ ಇದ್ದಾರೆ ಅಂದ್ಮೇಲೆ ಇಲ್ಲಿ ಏನೋ ತೊಂದರೆ ಅದನ್ನ ಮಾಡ್ಬೇಕು. ಅದನ್ನ ಬಿಡ್ತಿದಂಗೆ ಇಲ್ಲಿ ಬರ್ತಾರ ಸರ್ವಿಸ್ ರೋಡ್ ಬರ್ತಿದಾರೆ ಹಂಗೆ ತಗೊಬಿಟ್ರೆ ನೀವು ಇದನ್ನ ಯಾವ್ದು ಮಾಡಕ್ ಅವಕಾಶ ಇರೋದಿಲ್ಲ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಎಲ್ಲಾನು ನಾವೇನ್ ಮಾಡ್ತಾ ಇಲ್ಲ. ನಾವ್ ಹೇಳ್ತಾ ಇರುವ ಕಾನೂನು ಪ್ರಕಾರ ಹೈವೇ ಗದ್ದು ಹೆದ್ದಾರಿಗಸ್ತು ಅಂತ ಹೇಳಿದ್ರೆ ಅದನ್ನ ಮಾಡ್ಬೇಕು ಸರ್. ನೀವು ಇಲ್ಲಿ ನಿಮ್ಗೆ ಹೆದ್ದಾರಿಗಸ್ತು ಅಂತ ಹೇಳಿದ್ಮೇಲೆ ನಿಮ್ಗೆ ಫೈನ್ ಹಾಕೋದಕ್ಕೆ ಅವಕಾಶನೇ ಇರೋದಿಲ್ಲ. ನಿಮ್ಗೆ ಈ ಸಪರೇಟ್ ರಿಂಗ್ ಅಲ್ಲಿ ಕೊಡ್ತಾರೆ. ನಿಮ್ಗೆ ಹೆದ್ದಾರಿಗಸ್ತು ತಗೊಂಡು ಇಲ್ಲಿ ಕೊಡೋದಕ್ಕೆಲ್ಲ ಇಲ್ಲ. ಯಾರು ಹೇಳಿದ್ದಾರೆ ಸರ್? ನಿಮ್ಗೆ ಯಾರು ಹೇಳಿದ್ದಾರೆ? ನಾವು ಚೆಕ್ ಮಾಡ್ತೀವಿ. ಹೇಳಿ ಸರ್. ನೀವ್ ಹೇಳಿ, ಯಾರು ಹೇಳಿದಾರೆ ಹೇಳಿ? ನಿಮ್ಗೆ ಯಾರು ಹೇಳಿದಾರೆ ಹೇಳಿ ಸರ್? ನಾವು ಮೊನ್ನೆ SP ಚೇತನ್ ಗೌಡ್ರು ಫೋನ್ ಮಾಡಿ ಚೆಕ್ ಮಾಡ್ತೀವಿ. ನಾನು ಹೇಳಿ, ಯಾರು ಹೇಳಿದಾರೆ ಹೇಳಿ? ನಿಮ್ಗೆ ಹೆದ್ದಾರಿಗಸ್ತು ಅಂತ ಆಮೇಲೆ ಅದನ್ನ ಮಾಡ್ಬೇಕು. ನಿಮ್ಗೆ ಅದನ್ನ ಬಿಟ್ಬಿಟ್ಟು ಸರ್ವಿಸ್ ರೋಡೆಲ್ಲ ಗಾಡಿಗಳೆಲ್ಲ ಹಿಡ್ಕೊಂಡು ಫೈನ್ ಗೀನು ಅಂತ ಹೇಳಿ ಜನಸಾಮಾನ್ಯರಿಗೆ ತೊಂದರೆ ಕೊಡೋಕೆ ಅವಕಾಶ ಇಲ್ಲ. ನಾವ್ ಕೇಳ್ತಾ ಇದೀವಲ್ಲ ಸರ್, ಪ್ರಶ್ನೆ ಕೇಳ್ತಾ ಇದೀವಲ್ಲ. ಹೇಳಿ, ಆಯ್ತು ಹೇಳಿ. ಹೇಳಪ್ಪ, ನೀವೇನ್ ಮಾಡ್ತಾ ಇರೋದು ಇಲ್ಲಿ? ಹೇಳಿ, ಇವಾಗ ಹೇಳ್ಬೇಕು ನೀವೀಗ.
ಹೇಳಿ ಸರ್ ಈಗ ಹೋಗಾಡ್ತಾರೆ ಸರ್. ಸರ್ ಇದು ಆಕ್ರೋಶ, ಇದು ಜನಸಾಮಾನ್ಯರ ಮೇಲೆ ನೀವು ತೋರ್ತಾ ಇರೋದಂತದ್ದು ಸರಿಯಲ್ಲ. ಅದಕ್ಕೆ ಹೇಳ್ತಾ ಇರೋದು ನಾವು ತಗೊಳ್ತಾ ಇರೋದು ಏನಕ್ಕೆ ಇದಕ್ಕೆ ಇಲ್ಲಿ ಏನಾರು ಆಯ್ತು ಅಂತ ತೊಂದರೆ ಮಾಡ್ಕೊಂಡು ಮಾಡಿ ನೀವು ಅದನ್ನ ಬಿಟ್ಬಿಟ್ಟು ಇಲ್ಲಿ ಹೋಗ್ತಾರ ಸರ್ವಿಸ್ ಗಾಡಿಗಳು ಬರೋಣ ಒಳಗ್ ಬರೋಣ ಅಲ್ಲಿಂದ ಬರೋಂತ ಇಲ್ಲಿ ಬರೋದಕ್ಕೆ ಅವಕಾಶ ಇಲ್ಲ ಸರ್. ನಿಮ್ಗೆ ವೆಹಿಕಲ್ ನೆಲ್ಲ ಹಿಡಿಬಾರ್ದು. ಅವ್ರನ್ನ ಬನ್ನಿ ಸರ್, ನಂಗೆ ಲೇಟ್ ಆಯ್ತು. ನಂಗೆ ದಯವಿಟ್ಟು ಈಗ ಮಾನ್ಯ ಎಸ್ ಪಿ ಅವರು, ರಾಮನಗರ ಜಿಲ್ಲೆ ಎಸ್ ಪಿ ಅವರು ಚೇತನ್ ಗೌಡ್ರು ಇದನ್ನ ಗಮನಿಸಬೇಕು. ಒಂದು ಹೆದ್ದಾರಿ ಗಸ್ತು ಅಂತ ಕೇಳಿದ್ಮೇಲೆ ಅವ್ರ ಆದ್ಯತೆಗಳನ್ನ ಮಾಡಬೇಕು. ಅದನ್ನೇ ಮಾಡೋದು ಬಿಟ್ಬಿಟ್ಟು ಇಲ್ಲ ಜನಸಾಮಾನ್ಯರುಗಳು ಸರ್ವಿಸ್ ರೋಡಿಂದ ಒಳಗ್ ಬರೋರೆ ಇಲ್ಲ ಅಲ್ಲಿಂದ NH ಇಂದ ಒಳಗ್ ಹೊರಗಡೆ ಬರೋಂತವ್ರಿಗೆ ಇವರು ಗಾಡಿಗಳನ್ನ ಚೆಕ್ ಮಾಡ್ಕೊಂಡು ಸುಲಿಗೆ ಮಾಡೋದಕ್ಕೆ ಯಾವ ಅವಕಾಶ ಇದೆ ಇಲ್ಲಿ. ಹಾಗಾಗಿ ಇದನ್ನೆಲ್ಲ ನಿಲ್ಲಿಸಬೇಕು ಅಂತ ಇಲ್ಲಿನ ರಾಮನಗರ ಜಿಲ್ಲಾ ಎಸ್ ಪಿ ಆಗಿರುವಂತ ಚೇತನ್ ಗೌಡ್ರು ಹೇಳ್ತೀವಿ. ಈ ಮನುಷ್ಯ ಇವರು ಇದಾರೆ, ಇವರು ರಾಮಚಂದ್ರ ಜೇಸಿ ಅಂತ ಹೇಳಿ ಇವರು ಲಾಠಿ ಇಟ್ಕೊಂಡಿದ್ದೀನಿ ಅಂತ ಹೇಳಿ ಮೊಬೈಲ್ ಕಾಯಕ್ ಬರ್ತಾರೆ. ಯಾರು ನಿಮ್ಗೆ ಮೊಬೈಲ್ ಕಾಯಕ್ ಅವಕಾಶ ಕೊಟ್ಟಿರಿ? ನಿಮ್ಗೆ ಇದೆಯಾ ನಿಮ್ಮ ಕಾನೂನಲ್ಲಿ? ಹಾಗಾಗಿ ಸರಿಯಾದ ರೀತಿಯಲ್ಲಿ ನೀವು ಕೆಲಸ ಮಾಡಿ ಅನ್ನೋದನ್ನ ನಾವು ಆಗ್ರಹಿಸ್ತಾ ಇದ್ದೀವಿ. KRS ಪಕ್ಷದ ಒಬ್ಬ ರಾಮನಗರ ಜಿಲ್ಲಾ ಉಸ್ತುವಾರಿಯಾಗಿ ಹೇಳ್ತಾ ಇದ್ದೀನಿ, ಸರಿಯಾದ ರೀತಿಯಲ್ಲಿ ಕೆಲಸ ಮಾಡಬೇಕು. ಇಲ್ಲ ಇವಾಗ ಏನಾದ್ರು ತೊಂದರೆ ಆದ್ರೆ ಅದನ್ನ ನೋಡಿ, ಅದನ್ನ ಬಿಟ್ಬಿಟ್ಟು ಸರ್ವಿಸ್ ರೋಡಲ್ಲಿ ಹೋಗೋರಿಗೆ ಗಾಡಿಗಳು ಹಿಡ್ಕೊಂಡು ಇನ್ನೊಂದು ಇಲ್ಲ ಅಂತ ಹೇಳಿ ನೀವು ಜನಸಾಮಾನ್ಯರಿಗೆ ತೊಂದರೆ ಕೊಡೋದಕ್ಕೆ ಅವಕಾಶ ಇಲ್ಲ. ಇದನ್ನ ಹೇಳ್ತಾ ಇರೋದು ನಾವು, ಇದನ್ನ ಕೇಳ್ತಾ ಇರೋದು ನಾವು ಇಲ್ಲಿ. ವಿಡಿಯೋ ಅಲ್ಲ ಇದು, ಇಷ್ಟ ಬಂದಂಗೆ ವಿಡಿಯೋ ಮಾಡ್ಕೊಳ್ಳಿ, ಮಾತಾಡ್ಕೊಳ್ಳಿ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಕೇವಲ ಬಂದಿಲ್ಲ ಇಲ್ಲಿ ಆಗ್ತಾ ಇರೋದು ನೋಡ್ಕೊಂಡು ಬಂದ ಗಾಡಿಗಳ ನೀವೆಲ್ಲ ನಾವೇ ಅಟೆಂಡ್ ಮಾಡೋದು. ನೀವು ಒಮ್ಮೆ ಜನ ನೋಡ್ಲಿ, ಜನ ನೋಡಿ ಅಂತಾರಲ್ಲ, ಅದನ್ನ ಹೇಳ್ತೀರಿ. ಜನ ಏನಕ್ಕೆ ನೋಡ್ಬೇಕು? ನಿಮ್ಗೆ ಹೆದ್ದಾರಿ ಗಸ್ತು ಅಂತ ಕೊಟ್ಟ ಮೇಲೆ ಅದನ್ನೇ ಡ್ಯೂಟಿ ಮಾಡಿ ನೀವು. ಅದನ್ನ ಬಿಟ್ಬಿಟ್ಟು ಸರ್ವಿಸ್ ರೋಡಲ್ಲಿ ಹೋಗ್ತಾರೆ ಗಾಡಿಗಳನ್ನ ಇದ್ವಿ ನೀವು ತಪಾಸಣೆ ಮಾಡಕ್ಕೆ ಎಲ್ರಿ ಅವಕಾಶ ಇದೆ? ಏನು ನಡೀತಾ ಇಲ್ಲ. ತಪಾಸಣೆ ಮಾಡೋದಕ್ಕೆ ಅವಕಾಶ ಎಲ್ಲಿದೆ ಮಾಡೋದಕ್ಕೆ ಸೋಷಿಯಲ್ ಮೀಡಿಯಾ ಸರ್? ಅವೆಲ್ಲ ಇಲ್ಲ ಸರ್. ಸುಮ್ನೆ ಯಾಕೆ ಮಾಡೋಣ ನಾವು? ಈಗ ನೀವು ಮಾಡ್ತಾ ಇರೋದು ಕಾನೂನು ಪ್ರಕಾರ ಸರಿ ಇದೆಯಾ ಸರ್? ನೀವು ಅದೇ ಹೇಳ್ತಾ ಇರೋದು. ಮೀಡಿಯಾದಲ್ಲಿ ಸುಮ್ಮನೆ ಸುಳ್ಳು ಸುದ್ದಿ ಎಬ್ಸೋದಕ್ಕೆ ಮಾತಾಡುವಂತ. ಹೌದಾ? ಹೌದು. ಯಾಕ್ರೆ ಅದ್ರ ಮೇಲೆ ಆಕ್ಷನ್ ತಗೊಳ್ಳಿ. ಹಂಗಾರೆ ಸೋಷಿಯಲ್ ಮೀಡಿಯಾದಲ್ಲಿ ನಾವು ಇಡೀ ಕರ್ನಾಟಕದಲ್ಲಿ ಹಂಗೆ ಮಾಡ್ತಾ ಇರೋದು ನಾವು. ಎಲ್ಲರಿಗೂ ಗೊತ್ತು ಯಾರು ಮಾಡ್ತಾರೆ ವಿಡಿಯೋ. ನಾವು ಅಲ್ಲಿರೋದು ನೋಡಿದ್ದೇನೆ, ಹೇಳಿದ್ದೆ ನಾವು. ಅಟೆಂಡ್ ಸರ್, ನೀವೇ ಅಟೆಂಡ್ ಮಾಡ್ಬೇಕು. ನೀವು ಅಟೆಂಡ್ ಮಾಡ್ಬೇಕು ಅಂತ ನಾವು ನಿಯೋಜಿಸ್ಕೊಂಡಿರೋದು. ನಾವೆಲ್ಲ ಅಟೆಂಡ್ ಮಾಡ್ಬೇಕು ಅಂದ್ರೆ ಮಾತಾಡೋಕೆ ಅವಕಾಶ ಕೊಡೋದಲ್ರಿ ನೀವು. ಮಾತಾಡಿ ಸರ್. ಆಯ್ತು ಮಾತಾಡಿ. ನಂಗೆ ಲೇಟ್ ಆಗ್ತದೆ. ಏನೋ ಹುಡುಗ ಆಯ್ತು ಮೈಸೂರು ಪಾಪ ನೀನು ಆಫ್ ಮಾಡೋದು. ದಯಮಾಡಿ ಇಲ್ಲಿ ಸಂಬಂಧಿಸಿ ಸರ್ ಅವರು, ನಾವು ಈಗ SP ಅವ್ರಿಗೂ ನಾವು ಗಮನಕ್ಕೆ ತರ್ತೀವಿ. ದಯಮಾಡಿ ಇಲ್ಲಿ ಆಗ್ತಾ ಇರುವಂತ ನಿಲ್ಲಿಸಬೇಕು. ನಿಲ್ಲಿಸಬೇಕು. ಸುಮ್ನೆ ಯಾರು ವಿಡಿಯೋ ಮಾಡಿ ಬಂದ್ರೆ ಈ ರಾಮಚಂದ್ರ ಬರ್ತಾರಲ್ಲ ಕಿತ್ಕೊಳಕ, ಇದು ಫಸ್ಟ್ ಬಿಡ್ಬೇಕು ನೀವು. ಇದು ಸೊ ಇಷ್ಟು ವಿಚಾರಗಳು ಏನು ಫಸ್ಟ್ ಇಲ್ಲಿ ನಿಂತ್ಕೊಂಡು ಎಲ್ಲ ಸುಲ್ಗೆ ಮಾಡೋದಕ್ಕೆಲ್ಲ ನಿಮ್ಗೆ ಡಿಪಾರ್ಟ್ಮೆಂಟ್ ಕೊಟ್ಟಿರೋದು ನಿಮ್ಗೆ ಆಕ್ಸೆಸ್. ಹೆದ್ದಾರಿ ಗಸ್ತು ಅಂದ್ರೆ ಅದನ್ನೇ ನಿಲ್ಸಿ ನೀವು. ಅದನ್ನ ಬಿಟ್ಬಿಟ್ಟು ಹೆದ್ದಾರಿ ಗಸ್ತು ಅಂದ್ರೆ ಅದನ್ನೇ ನಿಲ್ಸಿ ನೀವು. ಬಿಟ್ಬಿಟ್ಟು ಅಲ್ಲಿ ಸರ್ವಿಸ್ ರೋಡ್ಗಳಲ್ಲಿ ಗಾಡಿ ಇಟ್ಕೊಂಡು ಲಾಠಿ ಇಟ್ಕೊಂಡು ನಿಂತ್ಕೊಂಡ್ಬಿಡೋದಲ್ಲ. ಅಲ್ಲಿ ದೌರ್ಜನ್ಯ ನೀವು ಮಾಡ್ತಾ ಇರೋದು. ಸ್ಟೇಷನ್ಗಳಲ್ಲಿ ಏನ್ ಮಾಡ್ತಿದ್ದೀವಿ ಅಂತ ನಾವೇ ದೌರ್ಜನ್ಯ ಮಾಡ್ತಾ ಇರೋರು. ದೌರ್ಜನ್ಯ ನಾವೆಲ್ಲ ಮಾಡ್ತಿದ್ದೀವಿ. ಇಲ್ದಾರದೆಲ್ಲ ಮಾಡ್ಕೊಂಡು ಇಲ್ಲಿ ಹೆದ್ದಾರಿ ಗಸ್ತು ಅಂತ ಗಾಡಿ ತಗೊಬರೋದು, ಜನಸಾಮಾನ್ಯ ನಿಲ್ಸ್ಕೊಂಡು ಏನಾದ್ರು ಸುಲಿಗೆಗಳು ಮಾಡೋದು. ಇವರು ಎಲ್ಲ ಬರೀ ಇದಾಗ್ಬಿಟ್ಟದೆ. ನೀವು ಎಲ್ಲ ಬರೀ ಇಲ್ಲೇನೋ ಸಂಬಂಧಪಟ್ಟ ಇಲ್ಲಿ ಚೇತನ್ ಗೌಡ್ರು SP ಅವರು ಇದ್ದಾರೆ. ಅವ್ರಿಗೆ ನಾವು ಗಮನ ಇದಾದ ತಕ್ಷಣ ನಾನು ಅವ್ರ ಗಮನಕ್ಕೆ ತರ್ತೀನಿ. ಇವೆಲ್ಲ ಆಗ್ತಾ ಇರೋ ಅಂತ ನಿಲ್ಬೇಕು. ಇವ್ರು ಇಷ್ಟ ಬಂದಂಗೆ ಗಾಡಿಗಳೆಲ್ಲ ನಿಲ್ಸ್ಕೊಂಡು ಸುಲ್ಕೆ ಮಾಡೋದು.